ಬಂದ್ಯಾ? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಹೇಳೋರು ಕೇಳೋರು ಯಾರು ಇಲ್ವಾ ನಿನಗೆ? ಸರಿ, ಹೋಗಿ ಕೈಕಾಲು ತೊಳ್ಕೊಂಡು ಬಂದು ಸರಸ್ವತಿ ಜೊತೆಗೆ ವೆಂಕಟನಾಥನ್ಗೆ ಆರತಿ ಮಾಡು. ಹೋಗೋ. ಅಮ್ಮ, ಬನ್ನಿ ಬನ್ನಿ. ಮಿಕ್ಕಿದ ಮೂಟೆಗಳನ್ನು ತಗೋಬಾಪ. ದೊಡ್ಡಪ್ಪ, ತಂದಿದ್ದೆ ಒಂದು ಮೂಟೆ. ಏನು, ಒಂದೇ ಮೂಟೆನಾ? ಬೆಳೆಗೆ ರೋಗ ಬಂದು ಫಸಲು ಕಮ್ಮಿ ಬಂದಿತ್ತು. ರೈತರು ನಮ್ಮ ಗೆಣಿ ಕೊಟ್ರೆ ಅವ್ರಿಗೇನು ಉಳಿತಾ ಇರಲಿಲ್ಲ. ದುಡ್ದವ್ರನ್ನ ಬರಿಗೈನಲ್ಲಿ ಕಳಿಸೋದಾ? ಎಲ್ಲ ಕಡೆ ಗೇಣಿದಾರರಿಗೆ ಮಾಲೀಕರಿಗೆ ಕಿತ್ತಾಟ ನಡೀತಾ ಇದೆ. ಅದಕ್ಕೆ ಎಲ್ಲವನ್ನೂ ಅವ್ರಿಗೆ ಕೊಟ್ಟೆ. ಉಳಿದಿದ್ದು ಇದೊಂದೇ ಚೀಲ. ಅಲ್ಲಪ್ಪ, ನೀನೇನೋ ರೈತರಿಗೆ ಕೊಟ್ಟು ಬಂದಿದ್ದೀಯಾ, ಆದರೆ ಮಠಕ್ಕೆ ಕೊಡಬೇಕಿತ್ತಲ್ಲ. ಗುರುಗಳಿಗೆ ಏನು ಉತ್ತರ ಕೊಡ್ತೀಯೋ? ಏನ್ ಮಾಡೋದು ಅತ್ತೆ? ಜಮೀನಲ್ಲಿ ಕೆಲಸ ಮಾಡೋರು ಕೂಡ ನಮ್ಮವರೇ ಅಲ್ವೇ? ದುಡ್ದವ್ರನ್ನ ಉಪವಾಸ ಕೆಡವಕ್ಕಾಗತ್ತಾ? ಹಾಗಾಗಿ ಕೊಟ್ಟು ಬಂದೆ. ಅಲ್ಲಪ್ಪ ವೆಂಕಟನಾಥ, ಏನೇ ಆದರೂ ಗುರುರಾಜ ಈ ಮನೆಯ ಹಿರಿಮಗ. ನೀನು ಈ ಕೆಲಸ ಮಾಡೋದಕ್ಕೂ ಮುಂಚೆ ಅವನನ್ನು ಒಂದು ಮಾತು ಕೇಳಬೇಕಿತ್ತು ಅಲ್ವೇ? ಅವನೇನಾದರೂ ತಪ್ಪು ತಿಳ್ಕೊಂಡ್ರೆ ಅಲ್ವೇನೆ ಗೋಪಿ? ಸೀತಕ್ಕ, ಈಗಿರೋ ಪರಿಸ್ಥಿತಿಲಿ ವೆಂಕಟನಾಥ ಮಾಡಿದ್ದು ಸರಿಯಾಗೇ ಇದೆ. ಅವರಿದ್ದಾಗಲೂ ಒಮ್ಮೆ ಇದೇ ರೀತಿ ಆಗಿತ್ತು. ಅವರು ಸಹ ಹೀಗೆ ಮಾಡಿದ್ರು. ಸಂದರ್ಭ ತಿಳಿಸಿ ಗುರುರಾಜನ್ಗೆ ಹೇಳಿದ್ರೆ ಅವನ ಅರ್ಥ ಮಾಡ್ಕೋತಾನೆ. ಹೌದು, ಭಾವ ಅರ್ಥ ಮಾಡ್ಕೊಳ್ತಾರೆ. ರೈತರನ್ನ ಬರೀ ಕೈಯಲ್ಲಿ ಕಳ್ಸೋಕ್ಕಾಗತ್ತಾ?
ಹಾಗಲ್ವೇ, ಈಗಲೇ ಅಣ್ಣ ತಮ್ಮ ಬೇರೆ ಬೇರೆ ಆಗ್ತಿದ್ದಾರೆ. ಗುರುರಾಜ ನನಗೊಂದು ಮಾತು ಹೇಳ್ದಿರಾ ಇವನು ಹೀಗೆ ಮಾಡ್ದ ಅಂತ ಕೋಪ ಮಾಡ್ಕೊಂಡ್ರೆ ಅವಾಗ ಏನೇ ಮಾಡೋದು? ಹೋಗ್ಲಿ ಬಿಡಿ, ದೇವರಿದ್ದಾನೆ. ಗುರುರಾಜ ತಮ್ಮನ ಮನಸ್ಸನ್ನ ಅರ್ಥ ಮಾಡ್ಕೋತಾನೆ. ಅದಕ್ಕೆ ನೀವೇನು ತಲೆ ಕೆಡ್ಸ್ಕೊಬೇಡಿ. ಅಯ್ಯೋ ದೇವ್ರೆ, ಗುರುರಾಜ ಬೇಜಾರು ಮಾಡ್ಕೊಳ್ದೇ ಇರೋ ಹಾಗೆ ನೋಡ್ಕೋ. ನನ್ನ ಮಕ್ಕಳನ್ನ ಮನ್ಸ್ಲಿಂದನೂ ದೂರ ಆಗಬಾರ್ದು. ಶ್ರೀಹರಿ, ಆಹಾ, ನೆನೆದವರ ಮನದಲ್ಲಿಂದಂಗೆ ನೀವೇ ಬಂದ್ಬಿಟ್ರಲ್ಲಣ್ಣ. ಅನ್ನದಾನ ಪ್ರಭುವೇ ನಮೋ ನಮಃ. ಅನ್ನ ಕೊಟ್ಟ ಮನೆ 100 ಕಾಲ ಬಾಳ್ಲಿ, ಲೋಕ ಪ್ರಸಿದ್ಧವಾಗ್ಲಿ. ರಾಧಕ್ಕ, ನಿಮ್ಮ ಮಾತಿನ ವರ್ಷೆ ಹರಿಕತೆ ಥರ ಇದೆ. ಹರಿಕತೆಯೋ ಗುರುಕತೆಯೋ, ತಿಮ್ಮಣ್ಣ ಭಟ್ರ ಮಗ ಗುರುರಾಜ್ರ ಮನೆ ಸುಭೀಕ್ಷವಾಗಿರ್ಲಿ ಅಂತ ಜನ ಹಾರೈಸ್ತಾ ಇದ್ದಾರೆ. ಈ ಸುದ್ದಿನ ಯಾವ ಬೀದಿಯಿಂದ ತರ್ತಿದ್ಯಾ ರಾಧಕ್ಕ? ಊರಿನ ಬೀದಿ ಬೀದಿಯಲ್ಲಿ, ಮನೆ ಮನೆಯಲ್ಲಿ ಇದೇ ಮಾತು. ಕನಕಾಚಲ ಭಟ್ರು ತಿಮ್ಮಣ್ಣ ಭಟ್ರ ಹಿರಿಮೆ ಬಗ್ಗೆ ಕೇಳಿದ್ದೆ. ಅವರ ಮಕ್ಕಳ ಕೀರ್ತಿ ಬಗ್ಗೆ ನಾನು ಇವತ್ತೇ ಕೇಳ್ತಾ ಇರೋದು. ನೀವೆಂತಹ ಧರ್ಮಾತ್ಮರು ಅಣ್ಣ. ಅದ್ಯಾವ ಜನ್ಮದ ಪುಣ್ಯನೋ ಏನೋ ನಿಮ್ಗಳ ಸೇವೆ ಮಾಡೋ ಅವಕಾಶ ನನಗ್ ಸಿಕ್ತು. ನಿಮ್ಮಿಂದ ನನ್ನ ಪಾಪಗಳೆಲ್ಲ ಕಳ್ದೋದು. ಇಲ್ಲಿ ರಾಧಕ್ಕ. ಶ್ರೀಹರಿ, ಏನು ರಾಧಕ್ಕ ಇಷ್ಟೊಂದು ಉತ್ಸಾಹದಲ್ಲಿದ್ದೀರಾ? ನನ್ನನ್ನು ತುಂಬ ಹೊಗಳುತ್ತಾ ಇದ್ದೀರಾ. ಏನು ಕಾರಣ ಅಂತ ಕೇಳ್ಬೋದಾ? ಈ ದಿನ ಕಷ್ಟದಲ್ಲಿರೋ ರೈತರು ಬಡವರು ನಿಮ್ಮ ತಮ್ಮನ್ನ ಕೊಂಡಾಡಿದ್ದು. ಅವನ ಗುಣನೇ ಹಾಗೆ, ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಎಲ್ಲರೂ ಹೊಗಳುತ್ತಾರೆ. ಇದರಲ್ಲಿ ಏನಿದೆ ಹೊಸ ವಿಷಯ ರಾಧಕ್ಕ? ಆದ್ರೂ ಅವರ ಇಷ್ಟು ದೊಡ್ಡ ಗುಣ ನಾನು ಯಾವತ್ತೂ ನೋಡಿರ್ಲಿಲ್ಲ. ನಿಮ್ ತಮ್ಮ ನಿಮ್ ಮನೆಗ್ ಸೇರ್ಬೇಕಾದ ಅಷ್ಟೂ ಧಾನ್ಯವನ್ನ ಬಡವ್ರಿಗೆ ದಾನ ಮಾಡಿದ್ದಾರೆ. ಮನೆಗ್ ಬಂದಿದ್ದ ಒಂದೇ ಒಂದು ಮೂಟೆನೂ ದಾನ ಮಾಡಿದ್ದಾರೆ. ತಿಮ್ಮಣ್ಣ ಭಟ್ರ ಮಕ್ಕಳ ಕೈ ತುಂಬಾ ದೊಡ್ಡದು, ಕೇಳಿದ್ರೆ ಕೈ ತುಂಬಾ ಕೊಡ್ತಾರೆ. ಇಂಥವ್ರನ್ನ ಪಡೆದ ನಾವೇ ಧನ್ಯ ಅಂತ ಜನ ಹೊಗಳಿದ್ದು. ನಿಮ್ಮ ಮಾತು ನಿಜನಾ ರಾಧಕ್ಕ? ಹೂನಣ್ಣ, ಊರೆಲ್ಲ ಇದೆ ಸುದ್ದಿ. ದಾನ ಅಂದ್ರೆ ಇದು ಮಹಾದಾನ.